ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎದಕ್ಕೆ ಹೋಗಿ ಬೇಡ, ಸಾಲ ಬಿಡತ್ತಾರ ತೆಗ್ನ್ಯಾಗ ಬಿದ್ದಿ ಹೋಗಿ. ಹಿಂದೆ ಬಾಬಾ ಅದ್ರಾಗ ಗೊಬ್ಬರ ಹಾಕತ್ತಾರ, ಅದ ಗೊಬ್ಬರ ಚಲ್ಕೋ ಅಂತ ಹೊಕ್ಕೈತಿ. ಕಬ್ಬು ಹಾಕ್ತವಲ್ಲ, ಕಬ್ಬು ಹಾಕಿಂದ ಬದ್ನಿಕಾಯಿ ಬಿಡ್ತಾವು ದಿನ ದಿನ. ಕಬ್ಬು ಹಾಕಿದ್ರೆ ಬದ್ನಿಕಾಯಿ ಹಾಕವು ಹುಚ್ಚಿ. ಬಂದ್ ಮಾಡಿಲ್ಲ ಗೊಬ್ಬರ ಹಾಕೋದ್ರ ಬೀಜ ನಿಮ್ಮ ಬಾಬಾ. ಕೈಲೇ ಮಾಡ್ಬೇಕು ನಾವು ಅಷ್ಟು. ಅದಷ್ಟು ಸಾಲು ಬಿಟ್ರೆ ಮುಗೀತು. ಸಾಲು ಬಿಡೋದು, ನೀರು ಬಿಡೋದು, ಕಬ್ಬ ತುಳಿದು. ಕಸ ಕೊಡ್ರಿ ನಾ ಕಾಣ್ತದೆ. ಅಕ್ಕಿನ ಎತ್ಕೊಳಕ್ಕೆ ಬರೋಂಗಿಲ್ಲ, ಚುಕ್ಕಿನ ಸಾಲು ಬಿಡೋದಂತೂ ಮುಗೀತು ನೋಡ್ರಿ. ಇನ್ನಿನ್ನು ಕಬ್ಬು ಹಚ್ಬೇಕು. ಮಳೆ ಹತ್ತಂದ್ರೆ ಅದು ಸ್ಟಾಪ್ ಆಕೈತಿ. ಏನು ಮಾಡ್ಕೈತೆ ನೋಡ್ಬೇಕು. ಬೋರ್ ಒಂದು ರಿಪೇರಿ ಐತಿ, ಅದು ಚಾಲು ಆಗ್ಬೇಕು. ಅಂದಾಗ ನೋಡ್ರಿ ಸಾಲು ಬಿಟ್ಟಾರ. ನಮ್ಮ ಬೋರ್ ಯಾಕೋ ಪ್ರಾಬ್ಲಮ್ ಮಾಡತ್ತದ ಮನೆಯಿಂದ, ಹಾಗಾಗಿ ಬೋರ್ ಚಾಲು ಮಾಡಕ್ಕಂತ ಬಂದಿದ್ದೆ. ಅದೇನು ಚಾಲೂನ ಆಗೋದು. ಬೋರ್ ಒಂದು ಚಾಲು ಆತಂದ್ರೆ ಕಬ್ಬು ಹಚ್ಚಾಕ ಚಿಂತಿಲ್ದಂಗೆ ಆಕೈತ್ರಿ. ಇದು ಬೋರ ಯಾಕೋ ಭಾಳ ಕಾಡಾಕತ್ತಿ. 2 ತಿಂಗಳು ಅದು ಬಂದಾಗೈತಿ. ಇಷ್ಟು ದಿನ ಹೊಲ್ದಾಗಂತೂ ಏನು ಬೆಳೆ ಇರಲಿಲ್ಲ, ಹೆಂಗೋ ನಡೀತೆ. ಈ ಕಬ್ಬು ಹಾಕೋ ಟೈಮ್ನಾಗೂ ಹಿಂಗೆ ಕಾಡಾತೈತಿ. ಇನ್ನೂ ರಿಪೇರಿನ ಆಗವಲ್ದು. ದಿನ ಲೈನ್ಮೆನ್ ಬರ್ತಾರ, ಮಾಡ್ತಾರ, ಹೋಗ್ತಾರ, ಮತ್ತು ಚಾಲು ಆಗೋಲ್ದು. ಏನು ಫಾಲ್ಟ್ ಆಗಿರುತ್ತೆ ಗೊತ್ತಾಗೋಲ್ದು ಬೋರಿದು. ಬೋರ್ ರಿಪೇರಿ ಐತೆ ಅಂತಂದೆ ಅಲ್ರಿ. ಬೋರ್ ಏನೋ ಮೋಟ್ರ್ ಸುಟ್ಟೈತಂತ. ಬೋರಿನ ಮೋಟ್ರ್ ತೆಗಿಯಾಕ ಗಾಡಿ ಬಂದೈತೆ ನೋಡ್ರಿ. ಇಲ್ಲೇ ಸವದತ್ತಿ ಸುತ್ತಮುತ್ತಲು ಇರೋರು ಯಾರೆಲ್ಲ ಆಗಿದ್ರೆ ಹಿಂಗೆ ಬೋರಿನ ಮೋಟ್ರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇನು ಪ್ರಮೋಷನ್ ಇದೆಯಲ್ಲ, ಇಲ್ಲೇ ಸುತ್ತಮುತ್ತಲಿರೋ ಹಳ್ಳಿ ಜನಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ನಂಬರ್ ಹಾಕ್ತೈತೆ ನೋಡಿ. ಬಂತು ನೋಡ್ರಿ ಬೋರಿನ ಮೋಟ್ರ್.
ಏನಾರ ಕಬ್ಬು ಹಾಕಿದ್ಮ್ಯಾಗ ಈ ಥರ ಆಗಿತ್ತಂದ್ರೆ ಭಾಳ ಪ್ರಾಬ್ಲಮ್ ಆಕೈತ್ರಿ. ಗಾಡಿ ಎಲ್ಲ ಹೋಗೋಕೆ ಜಾಗ ಇರ್ತಿರ್ಲಿಲ್ಲ, ಹಾಕಿದ್ದು ಕಬ್ಬಿನೆಲ್ಲ ನಾಶ ಆಕಿತ್ತು. ಕಬ್ಬು ಹಾಕೋಕ್ಕಿಂತ ಮೊದಲು ಆಗಿದ್ವಿ ಒಂದು ಚಲೋ ಆಯ್ತಂತ ಅಂದ್ಕೋಬೋದು. ಈ ಮೋಟ್ರ್ ತೊಗೊಂಡು ಮುನ್ವಳ್ಳಿಗೆ ಹೋಗ್ಬೇಕಂತ್ರಿ. ಮುನ್ವಳ್ಳಿ ಒಳಗೆ ಅದನ್ನು ರಿಪೇರಿ ಮಾಡ್ತಾರಂತ ಚೆಕ್ ಮಾಡಿಸಿ ಮುನ್ವಳ್ಳಿ ಒಳಗೆ ಹಾಕಿಸ್ಕೊಂಬಂದು ಮತ್ತು ನಾಳೆ ಬಂದು ಮೋಟ್ರ್ ಹಾಕ್ತಾರಂತವ್ರು. ಮೋಟ್ರ್ ಮತ್ತು ಹೊಳ್ಳಿ ಇಳಿಸ್ಬೇಕು. ಮೋಟ್ರ್ ಪೈಪ್ ಎಲ್ಲ ಇಳಿಸ್ಬೇಕಂತ ಮತ್ತು ನಾಳೆ ಕೆಲಸ ಮುಂದೆ ಇರ್ತೈತಿ. ನೆಕ್ಸ್ಟ್ ಡೇ ಇದು ನೋಡ್ರಿ, ಇದು ವ್ಲಾಗ್ ಕಂಟಿನ್ಯೂ ಆಕೈತಿ. ಮೋಟ್ರ್ ರಿಪೇರಿ ಮಾಡಿಸ್ಕೊಂಬಂದ್ರಿ ನಿನ್ನೆ ಇವತ್ತು ಮತ್ತು ಬಂದಾರ. ಈಗ ಮೋಟ್ರ್ ಇಳಿಸ್ತಾರೆ ನೋಡ್ರಿ. ಹಾಕಿ ಇಳಿಸ್ತಾರೆ ನೋಡ್ರಿ ಮೋಟ್ರ್. ಇವ್ರ ಸರ್ವಿಸ್ ಚಲೋ ಐತಿ. ನೋಡ್ರಿ, ಅಂತೂ ಇಂತೂ ನಮ್ಮ ಬೋರ್ ಚಾಲು ಆತ. ರೈತರ ಜೀವನ ನೀರಿ, ನಮ್ಮ ಜೀವನ ಹೋದಂಗೆ ಆಗಿತ್ತು. ಹೋದ ಜೀವ ವಾಪಸ್ ಬಂದಂಗೆ ಆತು. ಹೊಳ್ಳಿ ಬೋರ್ ಚಾಲು ಆಗಿದ್ದಕ್ಕೆ ಇನ್ನೇನು ಕಬ್ಬು ಹಚ್ಚೋದೊಂದು ಉಳಿತು ನೋಡ್ರಿ. ನಮ್ಮ ಮನೆಯವ್ರು ಕೌಲಿ ಮಾಡತ್ತಾರ ನೋಡ್ರಿ. ಇನ್ನು ಕಬ್ಬಿನ ನೀರು ಹಸಕ್ಕೆ ಅದೆಲ್ಲ ಬೇಕಲ್ರಿ. ಕೌಲಿ ಮಾಡಿಟ್ರೆ ಕಬ್ಬು ಹಚ್ಚಕ್ಕೆ ಬಂದಾಗ ಯೂಸ್ ಆಕೈತಿ ಅಂತೇಳಿ ಕೌಲಿ ಮಾಡತ್ತಾರ. ಏನಂಟಿ ನಡಿ. ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ, ಏನರ ಯೂಸ್ಫುಲ್ ಅನ್ಸಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ